5 ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರ ಕೋರಿಕೆ ಏನು, ಮತದಾರರ ಮಾತು ಮನಸ್ಸಲ್ಲೇನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ. ಇನ್ನೋಟ ಮುನ್ನೋಟಗಳ ಜೊತೆ ನಾವೀಗ ಚಿಕ್ಕಮಗಳೂರು ಕ್ಷೇತ್ರದಲ್ಲಿದ್ದೀವಿ. ಕಾಫಿ ಅಂದ್ರೆ ಚಿಕ್ಕಮಗಳೂರು, ಚಿಕ್ಕಮಗಳೂರು ಅಂದ್ರೆ ಕಾಫಿ. ಮುಳ್ಳಯ್ಯನಗಿರಿ, ಶೋಲಾಕಾಡು ಇರೋದ್ರಿಂದ ಪ್ರವಾಸಿಗರ ಹಾಟ್ ಫೇವರೇಟ್. ಇದರ ಜೊತೆ ಸದಾ ಹಿಂದುತ್ವದ ವಿಚಾರಕ್ಕೆ ಸದ್ದು ಮಾಡ್ತಾನೆ ಇರುತ್ತೆ ಈ ಕ್ಷೇತ್ರ. ಪಶ್ಚಿಮ ಘಟ್ಟದ ಮಲೆನಾಡಿನಿಂದ ಹಿಡಿದು ಅರೆ ಮಲೆನಾಡು ಪ್ರದೇಶವನ್ನು ಹೊಂದಿರುವ ವಿಶೇಷ ಕ್ಷೇತ್ರವಿದು. ಕಾಂಗ್ರೆಸ್ ಜನತಾ ಪರಿವಾರದ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿದ್ದ ಚಿಕ್ಕಮಗಳೂರು ದತ್ತಪೀಠ ವಿವಾದದಿಂದ ಕೇಸರಿಮಯವಾಗಿದೆ. 2004ರಲ್ಲಿ ವಿಧಾನಸಭೆ ಪ್ರವೇಶಿಸಿದ್ದ ಸಿಟಿ ರವಿ ಮತ್ತೆ ಹಿಂತಿರುಗಿ ನೋಡಿಯೇ ಇಲ್ಲ. ಸತತ 4 ಬಾರಿ ಗೆದ್ದು ಬೀಗಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ BL ಶಂಕರ್ ಅವರನ್ನ ಕಣಕ್ಕಿಳಿಸಿದರೂ ಪ್ರಯೋಜನವಾಗಲಿಲ್ಲ. ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಗೆಲುವಿನ ಸರದಾರ ಎಂದೇ ಹೆಸರುವಾಸಿಯಾಗಿದ್ದ ಸಗೀರ್ ಅಹಮದ್ ಬಿಟ್ಟರೆ ಬೇರೆ ಯಾವ ನಾಯಕರು ಬಿಜೆಪಿಗೆ ಸೆಡ್ಡು ಹೊಡೆಯಲು ಆಗಿಲ್ಲ. ಕ್ಷೇತ್ರದಲ್ಲಿ ಜಾತಿವಾರು ಮತಗಳು ಎಷ್ಟಿವೆ ಅಂತ ನೋಡೋದಾದ್ರೆ ಒಟ್ಟು 2,16,389 ಮತಗಳಿವೆ. ಇವುಗಳಲ್ಲಿ ಪರಿಶಿಷ್ಟರು, ಲಿಂಗಾಯತರು ಹಾಗೂ ಒಕ್ಕಲಿಗರ ಮತಗಳೇ ಇಲ್ಲಿ ನಿರ್ಣಾಯಕ. ಕ್ಷೇತ್ರದಲ್ಲಿ ಕದನ ಹೇಗಿದೆ, ಸಂಭಾವ್ಯರು ಯಾರು ಅಖಾಡಕ್ಕೆ ಇಳಿತಾರೆ ಅನ್ನೋದನ್ನ ನೋಡೋದಾದ್ರೆ ಕ್ಷೇತ್ರದಲ್ಲಿ ಸಿಟಿ ರವಿ ಅಖಾಡಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆದ್ರೆ ಸಿಟಿ ರವಿ ಆಪ್ತ ತಮ್ಮಯ್ಯ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇತ್ತ ಸಿಟಿ ರವಿಯನ್ನ ಮಣಿಸಲೇಬೇಕು ಅನ್ನುವ ಹಠಕ್ಕೆ ಬಿದ್ದಿರುವ ಕಾಂಗ್ರೆಸ್ ಈ ಬಾರಿಯೂ ಗಾಯತ್ರಿ ಶಾಂತೇಗೌಡರನ್ನ ಕಣಕ್ಕೆ ಇಳಿಸಲು ಸಜ್ಜಾಗ್ತಿದೆ. ಜೆಡಿಎಸ್ನಿಂದ ಸ್ಪರ್ಧಿಸಿ ಸೋಲುಂಡಿದ್ದ BH ಹರೀಶ್ ಕಾಂಗ್ರೆಸ್ ಸೇರಿದಂತೆ ಟಿಕೆಟ್ಗೆ ಸರ್ಕಸ್ ಮಾಡ್ತಿದ್ದಾರೆ. ಜೆಡಿಎಸ್ ತಿಮ್ಮಶೆಟ್ಟಿ ಅವರನ್ನ ಕಣಕ್ಕೆ ಇಳಿಸ್ತಿದೆ. ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಆಗಿದೆ, ಏನೆಲ್ಲ ಕೆಲಸ ಆಗಬೇಕು ಅಂತ ನೋಡೋದಾದ್ರೆ ಮೆಡಿಕಲ್ ಕಾಲೇಜು ಆರಂಭ, ಕರಗಡ ಏತ ನೀರಾವರಿ ಯೋಜನೆ, ಬಯಲು ಸೀಮೆ ಭಾಗದ ಕೆರೆಗಳಿಗೆ ನೀರು, ಚಿಕ್ಕಮಗಳೂರಲ್ಲಿ ರಸ್ತೆಗಳ ಅಭಿವೃದ್ಧಿ, ದತ್ತಪೀಠಕ್ಕೆ ಹಿಂದೂ ಅರ್ಚಕರು, ದಂಟರಮಕ್ಕಿ ಕೆರೆ ಅಭಿವೃದ್ಧಿ ಕುಂಠಿತ, ಹಳ್ಳಿಗಳಲ್ಲಿ ಸರಿಯಾದ ರಸ್ತೆಗಳಿಲ್ಲ. ಇನ್ನು ಕ್ಷೇತ್ರದ ಜನರ ಬೇಡಿಕೆಗಳೇನು ಅಂತ ನೋಡೋದಾದ್ರೆ ಚಿಕ್ಕಮಗಳೂರಲ್ಲಿ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಶುರು ಮಾಡಬೇಕಿದೆ, ಹಾಲಿನ ಡೈರಿ ಆಗಬೇಕಿದೆ. ಇದರ ಜೊತೆ ನಗರದ ಮಧ್ಯೆ ಇರೋ ಕೆರೆ ಅಭಿವೃದ್ಧಿಯಾಗಬೇಕು. ಚಿಕ್ಕಮಗಳೂರು ಹಾಸನ ರೈಲ್ವೆ ಯೋಜನೆಯ ಬೇಡಿಕೆ ಇದೆ. ಇದರ ಜೊತೆ ಒತ್ತುವರಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಿದೆ. ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಜನ ಈ ಬಾರಿ ಎಲೆಕ್ಷನ್ಗೆ ರೆಡಿ ಆಗ್ತಿದ್ದಾರೆ. ಚಿಕ್ಕಮಗಳೂರು ನಗರದ ಈಗ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂಥ ಆಟೋ ಸ್ಟ್ಯಾಂಡಲ್ಲಿ ಇದ್ದೀವಿ. ಇಲ್ಲಿ ಆಟೋ ಚಾಲಕರದ ಸಮಸ್ಯೆಗಳೇನಿದ್ದಾವೆ ಶಾಸಕರು ಸ್ಪಂದಿಸ್ತೀರಾ ಕೇಳೋಣ. ಅಣ್ಣ ಹೇಳಿ, ಈಗ ಇಲ್ಲಿ ಯಾವ ಥರ ನಿಮ್ಮ ಸಮಸ್ಯೆಗಳಿದೆಯಾ, ಏನು ಸ್ಟ್ಯಾಂಡ್ ಎಲ್ಲ ಇದೆಯಾ, ಶಾಸಕರೇನು ಸ್ಪಂದಿಸ್ತೀರಾ? ಹೇಗೆ ಇರೋದೇ ಈಗ 3 ರೋಡಲ್ಲಿ ಯಾವ ಇಂಪ್ರೂವ್ಮೆಂಟ್ ಇಲ್ಲ, ಏನಿಲ್ಲ. 3 ರೋಡ್ ಬಿಟ್ಟರೆ ಏನೂ ಇರಲಿ. ಸಮಸ್ಯೆ ಅಂದರೆ ಹೆವಿ ಸಮಸ್ಯೆನೇ. ಒಂದು ಫ್ಯಾಕ್ಟ್ರಿ ಇಲ್ಲ, ಏನಿಲ್ಲ. ಯಾರೇ ಬಂದರೂ ಆಟೋಕ್ಕೆ ಮಾತ್ರ ಬರ್ತಾರೆ. ಆಟೋದವ್ರು ಬಿಟ್ಟರೆ ಇನ್ಯಾರೂ ಸಿಗಲ್ಲ ಇವರಿಗೆ. ಅದು ಬಿಟ್ಟರೆ ಈ ಇಂಡಸ್ಟ್ರಿಯಲ್ ಏರಿಯಾ ಆಗಲಿ ಇದಾಗಲಿ ತಂದಾಕನ ಇದು ಏನಿಲ್ಲ ಇವರಿಗೆ. ಒಟ್ಟಿನಲ್ಲಿ ಅವ್ರು ಆಯಿತು, ಅವ್ರು ದುಡ್ಡು ಆಯಿತು, ಅವ್ರು ಆಯಿತು. ಅದು ಬಾಡಿಗೆ ಎಲ್ಲ ಆಗುತ್ತೆ. ಇಡೀ ಚಿಕ್ಕಮಂಗ್ಳೂರಲ್ಲೆಲ್ಲ ಬರೀ ಆಟೋಕ್ಕೆ ಆಟೋದಲ್ಲಿ ಬಾಡಿಗೆ ಎಲ್ಲ ಆಗ್ತಿದ್ದೆ. ಹಂಗಾಗಿ ಊರು ತುಂಬ ಆಟೋನೇ ಆಗಿದ್ದಾವೆ. ಒಂದು ಫ್ಯಾಕ್ಟ್ರಿನ ಏನಾರು ಆದರೆ ಇವರು ಜನಗಳು ಓದಿರೋರು ಅಲ್ಲಿ ಫ್ಯಾಕ್ಟ್ರಿಗೆ ಇವಕ್ಕೆ ಹೋಗ್ತಾರೆ. 4 ಅಲ್ಲಿಗೆ ಆಗುತ್ತೆ, ಆಟೋದವ್ರಿಗೂ ಬಾಡಿಗೆ ಆಗುತ್ತೆ. ಅದು ಬಿಟ್ಬಿಟ್ಟು ಇವ್ರು ಏನಿಲ್ಲ, ಸುಮ್ಮನೆ ಇವ್ರ ಪಾಡಿಗೆ ಇವರು 3 ರೋಡ್ ಇರೋದು ಬಿಟ್ಟರೆ ಚಿಕ್ಕಮಂಗ್ಳೂರಲ್ಲಿ ಏನಿಲ್ಲ. ಎಲ್ಲ ರೋಡು ಈಗ ಒಂಚೂರು ಚಾಪೆ ಹಾಕಿದ್ದಾರೆ. ಅದು ಬಿಟ್ಬಿಟ್ರೆ ಬೇರೆ ಏನೂ ಇಲ್ಲ ಇಲ್ಲಿ. ಸಗೀರ್ ಅಹಮದ್ ಪೀರಿಯಡಿಂದನೂ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ನಮ್ಮ ಚಿಕ್ಕಮಂಗ್ಳೂರು ನೋಡೋರು. ಅವರು ಮಿನಿಸ್ಟ್ರುಗಳು 3 ಜನ ಆದರು, ಇವರು ಮಿನಿಸ್ಟರು ಎಲ್ಲರೂ ಇದೆ ಕತೆ ಆದರು. ಹಂಗಾಗಿ ನಮ್ಮ ಸಮಸ್ಯೆ ಕೇಳೋರೇ ಇಲ್ದಂಗೆ ಆಗಿದ್ದಾರೆ. ಹೇಳಿ, ನಿಮ್ದು ಯಾವ ಥರ ಸಮಸ್ಯೆ ಇದೆ? ನಮ್ದು ಏನಿಲ್ಲ ಸರ್, ಚಿಕ್ಕಮಂಗ್ಳೂರಲ್ಲಿ ಒಂದು ಗ್ಯಾಸ್ ಸಿಗಲ್ಲ ಟೈಮಿಗೆ ಕರೆಕ್ಟಾಗಿ. 2 ಬಂಕ್ ಇದೆ, ಗ್ಯಾಸ್ ಸಿಗಲ್ಲ. ಇನ್ನೇನು ಹೇಳೋದು, ಅಣ್ಣ ಹೇಳಿದ್ರಲ್ಲ ಅಷ್ಟೇ, ಇನ್ನೇನಿಲ್ಲ. ಯಾರು ಸ್ಪಂದಿಸ್ತಾ ಇಲ್ಲ. ಎಲ್ಲ ಬರ್ತಾರೆ, ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಅಣ್ಣ ಅಪ್ಪ ಅಂತಾರೆ, ಹೋಗ್ತಾರೆ, ಅಷ್ಟೇ, ಮುಗೀತು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಬಾಡಿಗೆ ಏನಿಲ್ಲ ಸರ್. ಬೆಳಗಿಂದ 200 ರೂಪಾಯಿ ಹೊಡ್ಕೊಂಡು ಕೂತಿದ್ದೀನಿ. ಬೆಳಗ್ಗೆ 9 ಗಂಟೆಗೆ ಬಂದವನು. ಹಿಂಗೆ ಆದರೆ ಏನು ತಗೊಂಡೋದು ಸರ್? ಆಟೋ ಡ್ರೈವರಿಗೋಸ್ಕರ ಪ್ರತ್ಯೇಕವಾದದ್ದು ಯಾವುದನ್ನು ಇಲ್ಲಿವರೆಗೂ ಯಾರೂ ಕೈಗೊಂಡಿಲ್ಲ. ಯಾಕಂದರೆ
ಆಟೋದವರ ಸಮಸ್ಯೆ ದಿನನಿತ್ಯ ಜ್ವಾಲಂತವಾಗಿದೆ. ಯಾಕಂದರೆ ಅವ್ರೀಗ ಇರೋದೇ ಅಲ್ಪ ಸ್ವಲ್ಪ ದುಡ್ಮೇಲೆ ಅವ್ರ ಮಕ್ಕಳು ಓದಿಸ್ಬೇಕು, ಬಾಡಿಗೆ ಮನೆ ಕಟ್ಟಬೇಕು, ಆರೋಗ್ಯ ನೋಡ್ಕೋಬೇಕು, ತುಂಬ ಸಮಸ್ಯೆಯಲ್ಲಿದ್ದಾರೆ. ಅದ್ರ ಬಗ್ಗೆ ಯಾರು ಜನಪ್ರತಿನಿಧಿಗಳಾಗಲಿ ಸರ್ಕಾರ ಆಗಲಿ ಅವರಿಗೆ ಯಾವುದೇ ಆದ ಪ್ರತ್ಯೇಕವಾದ ಒಂದು ವ್ಯವಸ್ಥೆನ ಕಲ್ಪನೆ ಮಾಡಿಲ್ಲ. ಚಿಕ್ಕಮಂಗ್ಳೂರು ಕ್ಷೇತ್ರದ ಚಿಕ್ಕಮಂಗ್ಳೂರು ನಗರದ ಟ್ಯಾಕ್ಸಿ ಸ್ಟ್ಯಾಂಡ್ನಲ್ಲಿ ನಾವೀಗಿರುವಂಥದ್ದು. ಅವರ ಸಮಸ್ಯೆಗಳೇನು, ಟ್ಯಾಕ್ಸಿ ಚಾಲಕರ ಸಮಸ್ಯೆಗಳೇನು, ಅವರ ಈಗ ಚುನಾವಣೆ ಹತ್ರ ಆಗ್ತಿದೆ, ಅವರ ಬೇಡಿಕೆಗಳೇನಿದೆ ಅವರನ್ನು ಕೇಳೋಣ. ಟ್ಯಾಕ್ಸಿ ಸ್ಟ್ಯಾಂಡ್ನಲ್ಲಿರುವಂಥ ಚಾಲಕರೀಗ ಇಲ್ಲಿದ್ದಾರೆ, ಅವರನ್ನು ಕೇಳ್ತೀನಿ. ಸರ್ ಹೇಳಿ ಸರ್, ಈಗ ನಿಮಗೆಲ್ಲ ಯಾವ ಥರ ಅನುಕೂಲ ಆಗ್ತಿದೆಯಾ? ನಿಮ್ಮ ಬೇಡಿಕೆಗಳು ಏನಿದ್ದಾವೆ? ಮುಂದೆ ಎಲೆಕ್ಷನ್ ಬರ್ತಾ ಇದೆ, ಏನು ಬೇಡಿಕೆ ಇದಾವೆ? ಬೇಡಿಕೆ ಏನಿಲ್ಲ ಸರ್, ನಮ್ಮ ಜೀವನ ನಾವು ಮಾಡ್ತಾಯಿದ್ದೀವಿ. ಯಾರಿಂದ ಏನು ನಮಗೆ ಸಪೋರ್ಟ್ ಇಲ್ಲ. ಚಿಕ್ಕಮಂಗ್ಳೂರಿನಲ್ಲಿ ಯಾರು ನಮ್ಮನ್ನು ಬಂದು ನೀವು ಯಾರು ಅಂತ ಕೇಳೋರಲ್ಲ. ಈ ಕರೋನಾ ಟೈಮ್ನಲ್ಲಿ ಎಲ್ಲರಿಗೂ 5,000 ರೂಪಾಯಿ ಕೊಟ್ಬಿಡ್ತೀವಿ ಅಂತ ಅಂದರು. ಯಾವ ಡ್ರೈವರಿಗೆ ಬಂದು ತಲುಪಿದೆ ಅನ್ನೋದನ್ನ ಕೇಳಿ, ಯಾರಿಗೂ ತಲುಪಿಲ್ಲ. ನಮ್ಮ ಶಾಸಕರಿದ್ದಾರೆ, 100 ಸತಿ ಹೋಗಿ ಕೇಳಿದ್ರು ಒಂದು ಸ್ಟ್ಯಾಂಡ್ ಒಂದು ರೆಡಿ ಮಾಡಿಕೊಡಿ ಅಂತಂದರೆ ಮಾಡ್ಕೊಡ್ತೀನಿ ಅಂದರು. ಈ ಸತಿ ಎಲೆಕ್ಷನ್ ಮುಗಿಸ್ಕೊಂಡ್ರು. ಇನ್ನು ಮತ್ತೆ ಅವ್ರು ಗೆಲ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಈ ಕಷ್ಟ ಸುಖ ಏನು ನೋಡಲಿಲ್ಲ. ನಿಮಗೆ ಯಾವೆಲ್ಲ ಸಮಸ್ಯೆಗಳಿದ್ದಾವೆ? ಏನೇನು ಸಮಸ್ಯೆ ಇದಾವೆ? ಸಮಸ್ಯೆಗಳು ಎಲ್ಲ ಒಂದು ನಮಗೇನು ಅವ್ರೇನು ಮಾಡಿಕೊಡ್ಬೇಕು, ಒಂದು ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡಿಕೊಟ್ರೆ ಸರ್. ಡಿಸ್ಟಿಕ್ ಹೆಡ್ ಕ್ವಾರ್ಟ್ರು ಈ ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ ಅಂತಲೇ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದವ್ರಿಗೆ ಗೊತ್ತಾಗಲ್ಲ. ಆಯಿತಾ? ಈ ಜೈಲ್ ಗೋಡೆ ಪಕ್ಕ ನೀವು ನಿಂತ್ಕೊಳ್ಳಿ ಅಂತೇಳಿ, ಜೈಲ್ ಗೋಡೆ 100 ವರ್ಷದ ಜೈಲ್ ಗೋಡೆ, ಅದರ ಪಕ್ಕ ಒಂದು ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ ಅಂತೇಳಿ ಮಳೆ ಬಂದಾಗ ನಾವು ನೆನಿಬೇಕು. ನಾವಾಗೆ ದುಡ್ಡನ್ನು ಹಾಕ್ಕೊಂಡು ಒಂದು ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಕೇಳ್ತೀನಿ. ಸರ್ ಹೇಳಿ ಸರ್, ನಿಮಗೆ ಯಾವ ಥರ ಸಮಸ್ಯೆ? ಈಗೆಲ್ಲ ರೈಟ್ ಆಗ್ತಿದೆ, ಬಾಡಿಗೆ ಸಿಗ್ತಾ ಇದೆಯಾ? ಯಾವ ಥರ ಇದೆ ಸರ್ ನಿಮ್ಮ ಜೀವನ? ಇಲ್ಲ ಸರ್, ಟ್ಯಾಕ್ಸಿ ಅನ್ನೋದು ಭಾರಿ ಕಷ್ಟ ಅಂತ ಬರ್ತಾ ಇದೆ. ಇಲ್ಲಿ ನಮಗೆ ತುಂಬ ಹೊಡೆತಗಳಿದೆ. ನಮಗೆ ಅದನ್ನೆಲ್ಲ ನಾವು ಎಲ್ಲ ಹೇಳಿದ್ದೀವಿ. ನಾವು ತುಂಬ ಎಲ್ಲ ಹೇಳಿದ್ರೂ ಯಾರೂ ಬಗೆಹರಿಸ್ತಾ ಇಲ್ಲ. ನಾವು ಸ್ವಲ್ಪ ಚೇಂಜ್ ಆಗ್ತಿದ್ದೀವಿ ಈ ಸಲ. ನಾವು ಏನು ಬೇರೆ ಸರ್ಕಾರ ಬರಬೇಕು ಅಂತೀರಾ? ಸರ್ಕಾರ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಸಲ ಕೇಳ್ಕೊಂಡು, ಯಾಕಂದ್ರೆ ಅವ್ರು ನಮಗೆ ಹೇಳಿದಾರೆ, ನಮಗೆ ನಿಮ್ಮ ಏನೇ ಕಷ್ಟಗಳಿದ್ರು ನಮ್ಮನ್ನು ಈ ಸಲ ಗೆಲ್ಲಿಸಿ ನಾವು ನಿಮಗೆ ಸ್ಟ್ಯಾಂಡ್ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅದೇ ಮಾಡೋಣ ಅಂತ ಇದ್ದೀವಿ ನಾವು ಈ ಸಲ. ಇಲ್ಲ, ಎಲ್ಲರೂ ಅದೇ ಆಗಿದ್ದೀವಿ. ನಾವು ಎಷ್ಟು ವರ್ಷದಿಂದ ಕೇಳ್ಕೊಂಬರ್ತಾಯಿದ್ವಿ. ಏನೇ ನಮಗೆ ಕೇಳಿದ್ರು ಇವತ್ತು ನೋಡೋಣ, ನಾಳೆ ನೋಡೋಣ ಅಂತಾರೆ ಬಿಟ್ಟರೆ ಬೇರೆ ಯಾವುದು ಬಗೆಹರಿಸ್ತಲ್ಲ ನಮಗೆ. ಟ್ಯಾಕ್ಸಿಯವರಿಗಂತೂ ತುಂಬ ಕಷ್ಟ ಅಂತ ಬರ್ತಿದೆ ನಮಗಿಲ್ಲಿ. ಇನ್ಸೂರೆನ್ಸ್ ಕಟ್ಟೋಕ್ಕಾಗ್ತಾಯಿಲ್ಲ, ಟ್ಯಾಕ್ಸ್ ಕಟ್ಟೋಕ್ಕಾಗ್ತಾಯಿಲ್ಲ, ಬಾಡಿಗೆ ನಡೀತಾ ಇಲ್ಲ, ಎಲ್ಲ ಬೇರೆ ಥರ ಎಲ್ಲ ವ್ಯವಸ್ಥೆಗಳು ಆಗ್ತದವೆ ಇಲ್ಲಿ. ಹಾಗಾಗಿ ಏನೇ ಹೇಳಿದ್ರು ಯಾರಿಗೂ ಅರ್ಥ ಆಗ್ತಾಯಿಲ್ಲ ಇದು. ಇಲ್ಲಿ ಮತ್ತೊಬ್ಬರು ಇದ್ದಾರೆ, ಅವ್ರನ್ನ ಕೇಳ್ತೀನಿ. ಹೇಳಿ, ನಿಮ್ದು ಯಾವ ಥರ ಸಮಸ್ಯೆ ಇದೆ? ಇಲ್ಲಿ ಸ್ಥಳೀಯ ಶಾಸಕರು ಸ್ಪಂದಿಸ್ತೀರಾ ನಿಮ್ಮ ಕಷ್ಟ ಸುಖಗಳು? ಯಾವುದೂ ಸಮಸ್ಯೆ ಇಲ್ಲ. ಟೋಟಲ್ ಇಲ್ಲಿ ಇರೋದು ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಗಳು ಕಮ್ಮಿ, ವೈಟ್ ಬೋರ್ಡ್ ಟ್ಯಾಕ್ಸಿಗಳು ಜಾಸ್ತಿ. ಇಲ್ಲಿ ಆಟೋ ಆಗಲಿ, ಇಲ್ಲಿ ಇವರಾಗಲಿ ಯಾರು ಅದನ್ನು ತಡಿತಿಲ್ಲ, ಹಿಡಿತಿಲ್ಲ. ಆ್ಯಕ್ಚುಲಿ ಇರೋದು 6-8 ಬೈಕು ಪರ್ಮಿಷನ್ ಅಂತಾರೆ. 200-300 ಬೈಕ್ ಡೈಲಿ ಹೋಗ್ತಾ ಇದ್ದಾವೆ. ಅದನ್ನು ಯಾರು ಕೇಳ್ತಿಲ್ಲ. ನಮ್ಮ ಟ್ಯಾಕ್ಸಿ ಬೆಳಗ್ಗೆ ಬರೋದು, ನಾವು ಈ ಬಿಸಿಲಲ್ಲಿ ನಿಲ್ಲಿಸ್ಕೊಂಡು ಸಾಯಂಕಾಲ ಹೋಗೋದು, ಇಷ್ಟೇ ಕೆಲಸ ಆಗ್ತಾಯಿದೆ. ನಮ್ಮ ಟ್ಯಾಕ್ಸು, ಇನ್ಸೂರೆನ್ಸು ಎಲ್ಲ ಪಕ್ಕ ಕಟ್ತಾಯಿದ್ದೀವಿ. ನಮಗೇನು ಆಗ್ತಾಯಿಲ್ಲ, ಸಾಲ ಮಾಡ್ಕೊಂಡು ಸಾಯ್ತಾಯಿದ್ವಿ, ಇಷ್ಟೇ ನಮ್ಮದು. ಸರ್ ಹೇಳಿ ಸರ್, ಈಗ ಯಾವ ಥರ ನಿಮಗೆ ಇಲ್ಲಿ ಸಮಸ್ಯೆ ಆಗ್ತಿದೆ? ಟ್ಯಾಕ್ಸಿಯವ್ರಿಗೆ, ಡ್ರೈವರ್ಗಳಿಗೆ ಏನಾದ್ರು ಹೆಲ್ಪ್ ಮಾಡ್ತೀಯಾರಾ? ಸ್ಪಂದಿಸ್ತೀರಾ? ಡ್ರೈವರ್ಗಳಿಗೆ ಬಿಲ್ಕುಲ್ ಹೆಲ್ಪ್ ಇಲ್ಲ. ಇಲ್ಲಿ ವಾರಕ್ಕೆ 1-2 ಆಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಾಯ್ತಾಯಿದ್ವಿ. ಎಲ್ಲ ಊರಲ್ಲಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ, ನಮ್ಮಲ್ಲಿ ಏನೂ ಮಾಡಿಲ್ಲ. ಬರ್ತಾರೆ ಕಲಾಮಂದಿರಕ್ಕೆ, ಕೈ ತೋರಿಸ್ತಾರೆ, ಹೋಗ್ತಾ ಇದ್ದಾರೆ ಅಷ್ಟೇ. ನಾವು ಮೂಲೆಯಲ್ಲಿ ತಳ್ಕೊಂಡು ಬಿದ್ದಿದ್ದೀವಿ. ಅದು ಎಲ್ಲ ಇಲ್ಲಿ ರಿಸರ್ಚ್ ಕಾರ್ನರ್ ಇಲ್ಲ, ನಮ್ಮ ಕಾರಿಂದನೇ ಬಂದು ರಿಸರ್ಚ್ ಮಾಡ್ತಾಯಿದ್ದಾರೆ. ನಾವು ಅವ್ರನ್ನ ಓಡಿಸ್ಕೊಂಡು ಇಲ್ಲಿ ಕೂತಿದ್ದೀವಿ ಅಷ್ಟೇ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದೇ ಕೆಲಸ ಅಷ್ಟೇ. ನಮಗೇನು ಒಂದು ಪೈಸದ ಉಪಕಾರ ಇಲ್ಲ. ಸರ್ಕಾರದಿಂದ ಸಿಗೋ ಸವಲತ್ತುಗಳೆಲ್ಲ ಸಿಗ್ತಿದೆ? ಅದು ಏನೂ ಇಲ್ಲ ನಮಗೆ. ಯಾವುದು ಎಲ್ಲಿ ಮೂಲೆಯಲ್ಲಿ ಬಂದಿದ್ದೀವಿ, ನಾವು ಮೂಲೆಯಲ್ಲಿದ್ದೀವಿ. ಯಾರು ನಮಗೆ ಬಂದು ಕೇಳ್ತಾರೆ? ಏನಾರು ಆಯ್ತೇನಪ್ಪ ನಿಮಗೆ ಅಂತ ಯಾರು ಕೇಳೋರು ಇಲ್ಲ, ಮಾಡೋರು ಇಲ್ಲ. ಬೇರೆ ಕಡೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಟ್ಯಾಕ್ಸಿ ಸ್ಟ್ಯಾಂಡು, ಆಟೋ ಸ್ಟ್ಯಾಂಡ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಾವು ಮೂಲೆಯಲ್ಲಿ ಇದೆ, ಯಾವಾಗಾರು ಎತ್ಕೊಂಡು ಇಲ್ಲಿ ಕಲಾಮಂದಿರಲ್ಲಿ ಫಂಕ್ಷನ್ ಇದ್ರೆ ನಾವು ಎತ್ಕೊಂಡು ಹೋಗ್ಬೇಕು ಗಾಡಿ. ಇದಿಷ್ಟು ಟ್ಯಾಕ್ಸಿ ಚಾಲಕರ ಮಾತಾಗಿರುವಂಥದ್ದು. ಅಂದರೆ ಅವರು ಸಾಕಷ್ಟು ಸಮಸ್ಯೆಗಳಿದೆ, ಆದರೆ ನಮ್ಮ ಸಮಸ್ಯೆಗಳಿಗೆ ಇಲ್ಲಿನ ಶಾಸಕರು ಸ್ಪಂದಿಸ್ತಿಲ್ಲ ಅನ್ನೋ ಒಂದು ಆರೋಪ ಕೂಡ ಮಾಡ್ತಿದ್ದಾರೆ. ಚಿಕ್ಕಮಂಗ್ಳೂರು ಕ್ಷೇತ್ರದ ಜನರ ಸಮಸ್ಯೆಗಳೇನು, ಹಾಗಾದರೆ ಹೂವಿನ ವ್ಯಾಪಾರಿಗಳ ಸಮಸ್ಯೆಗಳೇನು? ಈಗ ನಾವು ಹೂವಿನ ಮಾರ್ಕೆಟ್ನಲ್ಲಿದ್ದೀವಿ. ಚಿಕ್ಕಮಂಗ್ಳೂರು ನಗರದ ಏನು ಮಾರ್ಕೆಟ್ ರಸ್ತೆಯಲ್ಲಿರುವಂಥ ಹೂವಿನ ಮಾರ್ಕೆಟಲ್ಲಿದ್ದೀವಿ. ಇಲ್ಲಿನ ಜನರ ಸಮಸ್ಯೆಗಳೇನು? ಅವರು ಶಾಸಕರೇನಾದರೂ ಇಲ್ಲಿ ಹೂವಿನ ವ್ಯಾಪಾರಿಗಳಿಗೆ ಸ್ಪಂದಿಸ್ತಿದ್ದಾರಾ? ಅವರ ಸಮಸ್ಯೆಗಳೇನು? ಅವ್ರನ್ನ ಕೇಳೋಣ. ಸರ್ ಹೇಳಿ ಸರ್, ಈಗ ಎಲೆಕ್ಷನ್ ಬರ್ತಾಯಿದೆ, ಚುನಾವಣೆ ಬರ್ತಾಯಿದೆ. ನಿಮಗೆ ಈಗ ಇರುವ ಶಾಸಕರೇನಾದ್ರು ಸ್ಪಂದಿಸ್ತೀರಾ? ವ್ಯಾಪಾರಿಗಳಿಗೆ ಯಾವ ಥರ ತೊಂದರೆ ಆಗ್ತಿದೆ ನಿಮಗೆ? ವ್ಯಾಪಾರ ನಡೀತಾ ಇದೆ, ಹೋಟೆಲ್ ನೀಟ್ನೆಸ್ ಇಲ್ಲ, ಕ್ಲೀನ್ ಇಲ್ಲ ಇಲ್ಲಿ, ಅದೊಂದಷ್ಟೇ. ಮುಂಚೆನ ಮಾಡಿಕೊಟ್ರೆ ಎಲ್ಲರಿಗೂ ವ್ಯವಸ್ಥೆ ಮಾಡಿಕೊಟ್ರೆ, ಮತ್ತು ಜಾಗ ಎಲ್ಲ ಖಾಲಿ ಬಿಟ್ಟಿರ್ತಾರೆ ಇಲ್ಲಿ. ಕೆಲವರಿಗೆಲ್ಲ ಜಾಗ ಇಲ್ಲ ಅಂತ ಸುಮ್ಮನೆ ಇದ್ದಾರೆ, ಅಂಗಡಿ ಎಲ್ಲ ಖಾಲಿ ಬಿಟ್ಟಿದ್ದಾರೆ. ಅವರು ವರ್ಷಕ್ಕೊಂದು ಸತಿ ಬಂದು ವ್ಯಾಪಾರ ಮಾಡ್ತಾರೆ.
ಡೈಲಿ ಮಾಡಿದ್ರೆ ಜಾಗ ಕೊಡ್ತಿಲ್ಲ ಅಲ್ಲಿ, ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಶಾಸಕರೆಲ್ಲ ನಿಮಗೆ ಸ್ಪಂದಿಸ್ತಾರಾ ಕಷ್ಟ ಸುಖ ಮಾಡಿಕೊಡ್ತಾರೆ. ಬಿ ಜೆ ಪಿ ಸರ್ಕಾರದಿಂದ ಹೆಲ್ಪ್ ಇದೆ, ಎಲ್ಲ ಥರ ಇದೆ. ಬಿ ಜೆ ಪಿ ಸರ್ಕಾರನೇ ಬರಬೇಕು. ಅಮ್ಮ ಹೇಳಿ, ಈಗ ಇಲ್ಲಿನ ಶಾಸಕರು ಸ್ಪಂದಿಸ್ತಿದಾರಾ? ನಿಮ್ಮ ಕಷ್ಟ ಏನಿದೆ ಇಲ್ಲಿ ಏನಾದರೂ ಆಗಬೇಕಾಗಿದೆಯಾ ಏನು? ನಮಗೆಲ್ಲ ಕೊಡ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರದವರಿಗೆಲ್ಲ ಲೋನ್ ಕೊಟ್ಟಿದ್ದಾರೆ, ಸಾಕಾರ ಮಾಡ್ತಿದ್ದಾರೆ. ಎಲ್ಲರೂ ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿದ್ದೀವಿ. ಬೇರೆ ಸಹಾಯ ಇನ್ನೇನು, ಬೀದಿ ಬದಿ ವ್ಯಾಪಾರದವರಿಗೆ ಲೋನ್ ಕೊಡ್ತಿದ್ದಾರೆ, ವ್ಯಾಪಾರ ಮಾಡ್ತಿದ್ದೀವಿ, ಚೆನ್ನಾಗಿದ್ದೀವಿ. ಹೂವಿನ ವ್ಯಾಪಾರದವರಿಗೆ ಲೋನ್ ಎಲ್ಲ ಆಗೈತೆ, ಎಲ್ಲರೂ ಲೋನ್ ತಗೊಂಡಿದ್ದೀವಿ, ಮಾಡ್ತಾಯಿದ್ದೀವಿ. ಏನು ತೊಂದರೆ ಇಲ್ದಂಗೆ ವ್ಯವಹಾರ ನಡೀತಾ ಐತಿ. ಶಾಸಕರು ಯಾರು ಇಲ್ಲೇನು ನಮಗೇನು ಅದ್ರದ್ದೇನು ಟೆನ್ಷನ್ ಇಲ್ಲ. ಒಟ್ಟಿಗೆ ಲೋನ್ ಎಲ್ಲ ಕೊಟ್ಟವ್ರೆ, ನಗರಸಭೆಯಿಂದ ಲೋನ್ ಆಗೈತೆ. ಜಾಗ ಒಂದು ಅಚ್ಚುಕಟ್ಟಾಗಿ ಕಂಪ್ಲೀಟಾಗಿ ಒಂದು ಕಡೆ ಮಾಡಿದರೆ ನಮಗೆ ಸಾಕು, ಇನ್ನೇನು ಬೇಡ. ಅಮ್ಮ ಹೇಳಿ, ಈಗ ನಿಮಗೆ ಯಾವ ಥರ ಅನುಕೂಲ ಆಗ್ತಿದೆಯಾ? ಇಲ್ಲಿ ಶಾಸಕರು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರಾ ಹೇಗೆ? ಶಾಸಕರು ಯಾರು ಬಂದು ಏನು ಕೇಳೋದಿಲ್ಲ ಸರ್ ನಮ್ಮ ಹತ್ರ. ನಮ್ಮ ಕಷ್ಟ ನಾವು ಮಾಡಬೇಕಷ್ಟೆ. ಒಂದು ಮಳೆ ಚಳಿ ಗಾಳಿ ಎಂಥದಕ್ಕೂ ಏನು ಹೆಂಗಿದೆ ಏನು ಮಾರ್ಕೆಟಲ್ಲಿ ಯಾರು ಬಂದು ಮಾತಾಡಲ್ಲ. ಹಂಗಾಗಿ ನಮ್ಮ ಪಾಡಿಗೆ ನಾವು ಏನು ದುಡಿಮೆ ಇದೆಯೋ ಅದನ್ನು ದುಡಿಮೆ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ಯಾರು ಬರ್ಬೇಕು ಇಲ್ಲಿ ನೆಕ್ಸ್ಟ್? ಯಾರು ಬಂದ್ರು ಯಾರಾದರೂ ಬರಲಿ ಸರ್, ಅವರಿಂದ ನಮಗೇನಿದೆ ಸರ್, ಇಂಥವ್ರು ಬರಲಿ ಹಿಂಗೆ ಒಳ್ಳೇದಾಗುತ್ತೆ ಅವರಿಂದ ಅನ್ನೋದಿದ್ರೆ ನಾವು ಹೇಳ್ಬೋದು. ಯಾರು ಬಂದರೂ ಸರಿ, ಬರಲಿಲ್ಲ ಅಂದರೂ ಸರಿ, ನಮ್ಮ ಪಾಡಿಗೆ ನಾವಿದ್ದೀವಿ. ಯಾವುದೇ ಸೌಲಭ್ಯ ನಮಗೇನು ಮಾಡಿಕೊಟ್ಟಿಲ್ಲ ಯಾರೂ. ಇಲ್ಲಿ ಏನಿಲ್ಲ ಸರ್, ಒಂದು ಮಳೆಗೆ ಇಲ್ಲ, ಏನೂ ಇಲ್ಲ. ಒಂದು ಮಳೆ ಬಂದರೆ ಎಲ್ಲ ಕಡೆಯಿಂದನೂ ಸೋರುತ್ತೆ. ಇದನ್ನು ಮಾಡ್ಕೊಳ್ಳೋಕ್ಕೂ ಇಷ್ಟೆಲ್ಲ ಯಾಕೆ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಇದನ್ನು ಕಿತ್ಕೊಂಡು ಹೋಗ್ರಿ ಅಂದರೆ ಕಿತ್ಕೊಂಡು ಹೋಗ್ಬೇಕು, ಇದನ್ನೆಲ್ಲ ಕಿತ್ತಾಕಿ ಬರೀ ಅಂಗಡಿ ತಳ್ಳಗಾಡಿ ಇಟ್ಕೊಬೇಕು ಅಂತ ಹೇಳ್ತಾರೆ. ಈ ಬಿಸಿಲಲ್ಲಿ ಮಳೆಯಲ್ಲಿ ಹೆಂಗೆ ತಳ್ಳಗಾಡಿ ಮೇಲೆ ವ್ಯಾಪಾರ ಮಾಡೋಕ್ಕಾಗುತ್ತೆ? ನಾನೀಗ ಚಿಕ್ಕಮಗಳೂರು ನಗರದ APMC ಆವರಣದಲ್ಲಿರುವಂಥದ್ದು. ಇಲ್ಲಿ ಸಾಕಷ್ಟು ರೈತರು ಕೂಡ ಇರುವಂಥದ್ದು. ಅಂದರೆ ರೈತರೆಲ್ಲ ಏನು ಸಮಸ್ಯೆ ಎದುರಿಸ್ತಿದ್ದಾರೆ ಮತ್ತು ಅವರು ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಿದೆಯಾ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಲ್ಲೊಬ್ಬರು ರೈತರು, ಅವರೆಕಾಯಿ ಬೆಳೆದಂಥ ರೈತರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೇಳ್ತೀನಿ. ಹೇಳಿ ಯಜಮಾನ್ರೆ, ಯಾವ ಥರ ಬೆಳೆಗಳು ಬರ್ತಿದೆ? ಮಳೆ ಎಲ್ಲ ಸರಿಯಾಗಿ ಚೆನ್ನಾಗಿ ಆಗ್ತಿದೆಯಾ? ನಿಮಗೆ ಈಗ ಸರ್ಕಾರ ಎಲ್ಲ ಸಹಾಯ ಮಾಡ್ತಿದೆಯಾ ಹೇಗೆ? ಬೆಳೆ ಅಂದರೆ ಈ ವರ್ಷ ಮಳೆ ಜಾಸ್ತಿ ಆಗಿ ಬೆಳೆ ಎಲ್ಲ ಫೇಲ್ ಆಯಿತು. ಮುಂಗಾರು, ಹಿಂಗಾರು ಮಾತ್ರ ಈಗ ಬೀಟ್ರೋಟು, ಅವರೆಕಾಯಿ, ಜೋಳದ ಪೈರು ಎಲ್ಲ ಪರವಾಗಿಲ್ಲ. ಮುಂಗಾರು ಮಾತ್ರ ಹೊರ್ತಾ ಆಯಿತು. ಮಳೆ ಜಾಸ್ತಿ ಆಗಿ ಪೈರೆಲ್ಲ ಹೋಯಿತು. ಅದಕ್ಕೆಲ್ಲ ಪರಿಹಾರ ಬಂತಾ? ಇಲ್ಲ, ಪರಿಹಾರ ಏನೂ ಬಂದಿಲ್ಲ. ಅಷ್ಟು ಜನಕ್ಕೆ ಬಂದಿದೆ, ಅಷ್ಟು ಜನಕ್ಕೆ ಬಂದಿಲ್ಲ. ಅರ್ಧ ಜನಕ್ಕೆ ಬಂದಿದೆ, ಅರ್ಧ ಜನಕ್ಕೆ ಬಂದಿಲ್ಲ. ಈ ಸರ್ಕಾರದವರೆಲ್ಲ ಸ್ಪಂದಿಸ್ತೀರಾ? ಚಿಕ್ಕಮಗಳೂರು ಶಾಸಕರು ಬರ್ತೀಯಾರಾ? ಏನು ಸಿಟಿ ಅವ್ರು ಬರ್ತಾ ಇದ್ದಾರೆ, ಬಂದು ಇದು ಮಾಡ್ತಾರೆ. ಏನಾಗಬೇಕಂತೀರಾ? ಅದೇ ಒಳ್ಳೆ ಕೆಲಸ ರೈತರಿಗೆ ಮಾಡಬೇಕಷ್ಟೇ. MLA ಆದವರು ಒಳ್ಳೆ ಕೆಲಸ ರೈತರಿಗೆ ಅನುಕೂಲ ಆಗಂಗೆ ಮಾಡಬೇಕಷ್ಟೇ. ಏನೇನು ಬೆಳೆದಿರಾ? ಏನು ಬೆಲೆ ಸಿಗ್ತಿದ್ದಾವ ಸರಿಯಾಗಿ? ಏನು ಬೆಲೆ ಮಾರ್ಕೆಟ್ರಿ, ಮಳೆ ಬಂತು ಎಲ್ಲ ಹೆಂಗೆ ನಮ್ಮ ಇದೆಲ್ಲ ಬಿಟ್ಟಾಕಿಬಿಡಿ. ಯಾರು ಏನೂ ಮಾಡಿಲ್ಲ. ಅವರು ಬೆಳೆ ಬೇಷಣಕ್ಕೆ MLA ಆಗಲಿ ಎಲ್ಲನೂ ಆಗಲಿ ಇಲ್ಲಿ ಆಗ್ತಿರೋದು ಅದೇ. ಒಂದು ಸಾಲ ಇದ್ದಾಗ ಕುಮಾರಸ್ವಾಮಿ ಇದ್ದಾಗ ಸಾಲ ಮನ್ನಾ ಆದ ವರ್ಷದಿಂದವು. BJP ಬಂದಮೇಲೆ ಅರ್ಧ ಅಲ್ಲಿಗೆ ನಿಂತೋತು. ಈಗ ನೋಡ್ತಿದ್ದೀರಾ ಬೆಳೆದಿದ್ದು ಪರಿಹಾರಗಳು ಅರ್ಧ ಜನಕ್ಕೆ ಬಂದಿತ್ತು, ಅರ್ಧ ಜನಕ್ಕೆ ಬಂದಿಲ್ಲ. ಇವನು ಸಿಟಿ ರವಿ ತಕ್ಕ ಹೋಗಿ DC ತಕ್ಕ ಹೋಗೋಣ ಅಂದರೆ ನಡೀರಿ ಹೇಳ್ತೀನಿ ಅಂತ ಹೇಳ್ತಾನೆ. ಏನು ಮಾಡಿದ್ದಾನೆ ಬೆಳೆ ಬೇಸಣಕ್ಕೆ. ಆಮೇಲೆ ಈಗ ಅಕ್ಕಿ ಇವತ್ತೆಲ್ಲ ಸೊಸೈಟಿಲಿ 5 kg ಅಕ್ಕಿ ಕೊಟ್ಟರು. 5 kg ಹೋತು ಸರ್ ಹೊರಗಡೆದು. ಮೋದಿ ಸಹ ಅಕ್ಕಿದು ಹೋತು. ಮತ್ತು ಈಗ ಹಂಗಾರೆ ಏನು ಸಹಾಯ ಮಾಡ್ತಾರೆ? ಏನು ಮಾಡ್ತಾ ಇದ್ದಾರೆ ಅವರು ಬೆಳೆ ಬೇಸಣಕ್ಕೆ. ಮತ್ತು ಇನ್ನೆಂತ ಮಾಡ್ತಿರೋದು ಚೇಂಜ್ ಆಗಬೇಕು? ಇಲ್ಲ, ಚೇಂಜ್ ಆಗಬಾರ್ದು. ಅದನ್ನೇ ಬಿಟ್ಕೊಂಡು ಬರೋ 4 ವರ್ಷದಿಂದ ಬೆಳೆಸ್ಕೊಂಡು ಏನಿತ್ತು ಪ್ರಯೋಜನ ಈ ಸರ್ಕಾರದಾಗ? ಇವತ್ತು ಬದಲಾಯಿಸ್ಬೇಕು ಅಂತಲೇ ಎಲ್ಲರೂ ನಾವೇನೋ. ಇದಿಷ್ಟು APMC ಆವರಣದಲ್ಲಿದ್ದಂಥ ರೈತರ ಮಾತಾಗಿರುವಂಥದ್ದು. ನಿಜಕ್ಕೂ ರೈತರ ಸಮಸ್ಯೆ ಹೇಳುತ್ತಿರೋದು. ಹಾಗಾಗಿ ನಮ್ಮ ಸಮಸ್ಯೆಗೆ ಸ್ಪಂದಿಸೋಕ್ಕೂ ಕೂಡ ಇಲ್ಲಿನ ಶಾಸಕರಾಗಲಿ ಅಧಿಕಾರಿಗಾಗಲಿ ಸ್ಪಂದಿಸ್ತಾ ಇಲ್ಲ. ಕೆಲವರಿಗೆ ಸಾಲ ಮನ್ನಾ ಆಗಿದ್ದರೆ ನಮ್ಮಂಥ ರೈತರಿಗೆ ಸಾಲ ಮನ್ನಾ ಆಗಿಲ್ಲ. ಜೊತೆಗೆ ಬೀಜ ಗೊಬ್ಬರದ ಸಮಸ್ಯೆ ನಿಜಕ್ಕೂ ಬಿಗಡಾಯಿಸಿದೆ. ಅದರ ಬಗ್ಗೆ ಸರ್ಕಾರಗಳು ಗಮನ ಹರಿಸಬೇಕು, ರೈತರ ಬಗ್ಗೆ ಸರ್ಕಾರಗಳು ಗಮನ ಹರಿಸಬೇಕು ಅನ್ನೋ ಮಾತನ್ನು ರೈತರು ತಮ್ಮ ಹಳಲನ್ನು ತೋಡ್ಕೊಂಡಿರುವಂಥದ್ದು. ನಾವೀಗ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಹಿರೇಮಂಗ್ಳೂರು ಗ್ರಾಮದಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಜನರಿದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಅವರ ನಿರೀಕ್ಷೆಗಳೇನಿತ್ತು ಕೇಳೋಣ. ಸರ್ ಈಗ ಹೇಳಿ ಸರ್, ಎಷ್ಟು ವರ್ಷ ಆಗಿದೆ? 20 ವರ್ಷ ಆಗಕ್ಕೆ ಬಂತು. 20 ವರ್ಷದಿಂದ ಹೇಗೆ ಮಾಡಿದ್ದಾರೆ? ಈಗ ಇತ್ತೀಚೆಗೆ ಒಂದು 2 ವರ್ಷದಿಂದ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ಮೊದಲೆಲ್ಲ ಏನು ಮಾಡಿದ್ದಾರೆ? ಏನಕ್ಕೆ ಗೆಲ್ಲಿಸ್ಬೇಕು BJP ಅವ್ರು ಏನು ಮಾಡಿದ್ದಾರೆ ಸರ್? ಮಾಡೋಂಥದ್ದು ಮಾಡಿದ್ದಾರೆ. ಬಡವರಿಗೆ ಏನು ಮಾಡಿದ್ದಾರೆ ಸರ್ ಅದನ್ನ ಹೇಳಿ. ಅದನ್ನು ಕೇಳ್ತಿರೋದು ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನೀವೇನು ನಿರೀಕ್ಷೆ ಮಾಡ್ತೀರಾ?
ನಾವು ಬದಲಾವಣೆ ತರಬೇಕು ಚಿಕ್ಕಮಂಗ್ಳೂರನ್ನ. ತುಂಬ ಬದಲಾವಣೆ ಇದೆ. ಈ ಸೈಡೆಲ್ಲ ಬರೀ ಅವರಿಗೆ ಯಾವ ಸೈಡ್ ಬೇಕೋ ಅಲ್ಲಿ ಮಾತ್ರ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಮಾಡೋ ಅಂಥ ಕಡೆ ಎಲ್ಲ ಮಾಡಬೇಕು ಇಂಪ್ರೂವ್ಮೆಂಟ್, ಬಡವ್ರಿಗೆ ಮಾಡಬೇಕು. ಬದಲಾವಣೆ ಬಯಸ್ತಾ ಇದ್ದೀವಿ. ಚಿಕ್ಕಮಂಗ್ಳೂರಲ್ಲಿ ಆಗಬೇಕು ಬದಲಾವಣೆ. ಕಾಂಗ್ರೆಸ್ ಜೆ ಡಿ ಎಸ್ ಬಂದರೆ ನಮಗೆ ಅನುಕೂಲ. ಎಲ್ಲರಿಗೂ ರೈತರು ಉದ್ಧಾರ ಆಗಬೇಕು ಅಂದರೆ JDS ಬರಬೇಕು ಸರ್, ಅಷ್ಟೇ. ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ವಿಶೇಷ ಅಂದರೆ ಚಿಕ್ಕಮಂಗ್ಳೂರು ತಾಲೂಕಿನಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿರುವಂಥದ್ದು. ಅದರಲ್ಲೂ ಕೂಡ ಚಿಕ್ಕಮಂಗ್ಳೂರಿನ ಮುಳ್ಳಯ್ಯನಗಿರಿ, ದತ್ತಪೀಠ, ಮಾಣಿಕ್ಯದಾರ ಸೇರಿದಂತೆ ಸಾಕಷ್ಟು ಪ್ರವಾಸಿ ತಾಣಗಳು ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ಒಳಗೊಂಡಿರುವಂಥದ್ದು. ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಪ್ರವಾಸಿಗರು ಎದುರಿಸ್ತಿರುವಂಥದ್ದು. ಅಂದರೆ ಚಿಕ್ಕಮಂಗ್ಳೂರು ತಾಲೂಕಿನ ಅತಿ ಎತ್ತರ, ರಾಜ್ಯದ ಅತಿ ಎತ್ತರ ಪ್ರದೇಶ ಅಂತ ಹೇಳಿರುವಂಥ ಮುಳ್ಳಯ್ಯನಗಿರಿ ಪ್ರದೇಶದಲ್ಲಿ ಕಿರಿದಾದ ರಸ್ತೆಗಳಿರುವಂಥದ್ದು. ಅಲ್ಲಿ ಇತ್ತೀಚೆಗೆ ಸಾಕಷ್ಟು ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಹರಿದು ಬರ್ತಿದ್ದಾರೆ. ಆದರೆ ಅಲ್ಲೊಂದಷ್ಟು ಸಮಸ್ಯೆಗಳು ಇರುವಂಥದ್ದು. ಆದರೆ ಇಲ್ಲಿನ ಕ್ಷೇತ್ರದ ಶಾಸಕರು ಅತ್ತ ಒಂದು ರೀತಿಯಲ್ಲಿ ಗಮನಿಸಿ ಪ್ರವಾಸಿ ತಾಣಗಳಿಗೆ ಅತಿ ಹೆಚ್ಚು ಗಮನ ಕೊಟ್ಟು ಒಂದಷ್ಟು ಇನ್ನು ಸಮಸ್ಯೆಗಳನ್ನ ಬಗೆಹರಿಸಬೇಕಂತ ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಕೇಳಿಬರ್ತಿರುವಂಥದ್ದು. ಜೊತೆಗೆ ದತ್ತಪೀಠ ಸೇರಿದಂತೆ ವಿವಿಧ ಪ್ರವಾಸಿ ತಾಣಗಳು ಕೂಡ ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿರುವಂಥದ್ದು. ನಿತ್ಯ ಕೂಡ ಅಲ್ಲಿ ಕಿರಿದಾದ ರಸ್ತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗುವಂಥದ್ದು. ಅಲ್ಲಿಗೆ ಬರುವಂಥ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳು ಕೂಡ ಇರೋದಿಲ್ಲ. ಹಾಗಾಗಿ ಬಂದಂಥ ಪ್ರವಾಸಿಗರು ಕೂಡ ಇಲ್ಲಿನ ಏನು ಸೌಂದರ್ಯಕ್ಕೆ ಮಾರು ಹೋಗ್ತಾರೆ. ಆದರೆ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಹೇಳಿ ಹೋಗುವಂಥದ್ದು, ಅತ್ತ ಗಮನ ಹರಿಸಬೇಕು ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿರುವಂಥ ಮಾತು ಕೂಡ ಆಗಿರುವಂಥದ್ದು. ಇದೊಂದು ರೀತಿಯಲ್ಲಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿ ಕೂಡ ಕಾಣಿಸುವಂಥದ್ದು. ನಾನೀಗ ಚಿಕ್ಕಮಂಗ್ಳೂರು ಕ್ಷೇತ್ರದ ದಾಸರಳ್ಳಿ ಗ್ರಾಮದ ಹೊಸಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಕೆಲ ಕಾರ್ಮಿಕರಿದ್ದಾರೆ, ಕಾಫಿ ತೋಟಕ್ಕೆ ತೆರಳುವಂಥ ಕಾರ್ಮಿಕರು ಮತ್ತು ಗಾರೆ ಕೆಲಸಕ್ಕೆ ಹೋಗುವಂಥ ಕಾರ್ಮಿಕರು ಇದ್ದಾರೆ. ಅವ್ರನ್ನ ಕೇಳೋಣ. ಸರ್ ಹೇಳಿ ಸರ್, ನೀವು ಗಾರೆ ಕೆಲಸಕ್ಕೆ ಹೋಗ್ತೀರಾ, ಯಾವ ಥರ ನಿಮಗೇನಾದ್ರು ಸಮಸ್ಯೆಗಳಿದೆಯಾ? ಸರ್ಕಾರದಿಂದ ಬರುವಂಥ ಸವಲತ್ತು ಸಿಗ್ತಿದ್ದಾವ ಅಥವಾ ಚಿಕ್ಕಮಂಗ್ಳೂರು? ಪ್ರತಿಯೊಂದು ಸಿಗ್ತದೆ, ಸರ್ಕಾರದಿಂದ ಸವಲತ್ತುಗಳು ಎಲ್ಲ ಸಿಗ್ತಾ ಇದೆ. ಗಾರೆ ಕೆಲಸದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಗಳು ಆಗ್ತಾ ಇಲ್ಲ. ಇಲ್ಲಿರೋ ಅಧ್ಯಕ್ಷರಾಗಲಿ ಮೆಂಬರ್ಗಳಾಗಲಿ ನಮಗೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಇದೆಲ್ಲ ಅವರೇ ಮಾಡಿಕೊಟ್ಟಿದ್ದು ನಮಗೆ. ಇದೆಲ್ಲ ರಸ್ತೆಯಲ್ಲಿ ತಡೆಗೋಡೆ ಆಗಬೇಕಂತ ಇದ್ದರು, ಮತ್ತು ರಸ್ತೆ ಎಲ್ಲ ಮಾಡಿಕೊಟ್ರು ಶಾಸಕರು. ಇಲ್ಲಿ ನಮ್ಮ ಹೊಸಳ್ಳಿ ಗ್ರಾಮ ಪಂಚಾಯತ್ ಇರೋ ಮೆಂಬರ್ಗಳು, ಅಧ್ಯಕ್ಷರು ಯಾವುದೇ ಒಂದು ತೊಂದರೆ ಕೊಡ್ತಾಯಿಲ್ಲ. ನಮ್ಮ ಕಷ್ಟಕ್ಕೆ ಆಗಿದ್ದಾರೆ, ಏನು ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ಕಾಫಿ ತೋಟಕ್ಕೆ ಹೋಗೋಂಥ ಒಬ್ಬರು ಕೂಲಿ ಕಾರ್ಮಿಕರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್ ಹೇಳಿ, ನಿಮ್ಮ ಕಾಫಿ ತೋಟಕ್ಕೆ ತೆರಳುತ್ತೀರಾ, ನಿಮಗೆ ಯಾವ ಥರ ಸಮಸ್ಯೆ ಇದ್ದಾವೆ? ಇಲ್ಲಿ ಸರ್ಕಾರ ನಮಗೇನು ಸಮಸ್ಯೆ ಇಲ್ಲ ಸರ್, ಎಲ್ಲರೂ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ನಮ್ಮ ಅಧ್ಯಕ್ಷರಾಗಲಿ, ನಮ್ಮ ಶಾಸಕರಾಗಲಿ ಎಲ್ಲರೂ ಅಷ್ಟೇ. ನಮಗೆ ಏನಾದರೂ ಒಂದು ಕಷ್ಟ ಅಂದರೆ ಬಂದುಬಿಡ್ತಾರೆ, ಏನು ತೊಂದರೆ ಇಲ್ಲ. ಎಲ್ಲರೂ ಚೆನ್ನಾಗಿ ನಮಗೆ ಕೆಲಸ ಮಾಡಿಕೊಡ್ತಾರೆ. ಚಿಕ್ಕಮಂಗ್ಳೂರು ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಒಂದು ಸಣ್ಣ ಮನೆಯಲ್ಲಿ ಒಬ್ಬರು ಅಜ್ಜಿ ವಾಸ ಮಾಡ್ತಿದ್ದಾರೆ, ಅವ್ರಿಗೆ ಕೇಳೋಣ. ಅಜ್ಜಿ ಹೇಳಿ, ಈಗ ನಿಮಗೆ ಯಾರು ಮನೆ ಕಟ್ಸ್ಕೊಟ್ಟಿಲ್ವಾ ಈ ಥರ ಇಲ್ಲ ಮನೆ ನಾವು ಹೇಳ್ತಾ ಇದ್ವಿ. ಹಾವು ಇತ್ತು ಈ ಮನೇಲಿ, ನಮ್ಮ ಹುಡುಗನಿಗೆ ಕಚ್ಬಿಡ್ತು ಮನೆ ಕಟ್ಕೊಟ್ಟಿಲ್ಲ. ಇಲ್ಲ ಮನೆ. ಶಾಸಕರು ಏನು ಬರ್ತಾರ ಇಲ್ಲಿ? ಇಲ್ಲ ಮನೆ ಬೀಳೋ ತನಕ ಐತೆ. ಏನು ಮಾಡೋದು, ಯಾರು ಕಟ್ಟಿಕೊಟ್ಟಿಲ್ಲ. ನಾವು ಏನು ಮಾಡೋಣ, ನಾವು ಬಡವರು, ಕೂಲಿಗೆ ಹೋದ್ರೆ ಗಂಜಿಯಪ್ಪ, ಏನು ಮಾಡೋಣ? ಯಾರು ನೋಡಲ್ಲ ಇಲ್ಲಿ ಅಧಿಕಾರಿಗಳು ಬಂದು? ಇಲ್ಲ ಜನಪ್ರತಿನಿಧಿಗಳು ಇಲ್ಲ. ಏನು ಸಮಸ್ಯೆ ಲಾಸ್ಟ್ ಹಂಗೆ ನಾವು ಕಷ್ಟಪಡೋದು ಬರಲೇಬೇಕು. ಯಾರು ಬಂದ್ರೆ ಅಷ್ಟೇ ಬ್ರೋ. ಇವಾಗ ನೀವು ಒಳ್ಳೆ ವ್ಯಕ್ತಿ ಅಂತ ನಿಮ್ಮನ್ನು ನಿಲ್ಲಿಸ್ತೀರಿ, ಲಾಸ್ಟ್ ಯಾರು ಬಂದ್ರೆ ಅಷ್ಟೇ. ಬಡವರು ಕಷ್ಟಪಡೋದು ತಪ್ಪುತ್ತಾ? 1% ಹೇಳಿ ನೀವೇ. ಪೆಟ್ರೋಲ್ ರೇಟ್ ಎಷ್ಟಿತ್ತು, ಎಷ್ಟು ಕಡಿಮೆ? ಇವಾಗ ಎಷ್ಟಾಗಿದೆ? ಗ್ಯಾಸ್ ರೇಟ್ ಎಷ್ಟಿತ್ತು ಬ್ರೋ? 1100 ರೂಪಾಯಿ ಗ್ಯಾಸು ಇಸ್ಕೊಳ್ಳೋಕ್ಕಾಗುತ್ತೆ ಬಡವರು. ಡೈಲಿ ಒಂದು ಸಂಬಳಕ್ಕೆ ಒಂದು 500 ರೂಪಾಯಿ ಸಂಬಳಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಒಂದು ತಿಂಗಳಿಗೆ 1000 ರೂಪಾಯಿ 1200 ರೂಪಾಯಿ ಗ್ಯಾಸು ಇಸ್ಕೊಳ್ಳೋಕ್ಕಾಗುತ್ತೆ ಬ್ರೋ? ಆಗಲ್ಲ. ಯಾರು ಬಂದ್ರೆ ಅಷ್ಟೇ ಬಡವರು ಕಷ್ಟಪಡ್ಬೇಕು. ಸುಮ್ಮನೆ ನಾವು ಅವ್ರು ಒಳ್ಳೇದು ಮಾಡ್ತಾನೆ, ಇವ್ರು ಒಳ್ಳೇದು ಮಾಡ್ತಾರೆ, ಓಟ್ ಹಾಕೋದು ವೇಸ್ಟ್ ಎಲ್ಲರಿಗೂ. ದಯವಿಟ್ಟು ಹೇಳ್ತೀನಿ, ಯಾರಿನ ಓಟು ದಯವಿಟ್ಟು ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಒಳ್ಳೆ ವ್ಯಕ್ತಿನ ನೋಡ್ಬಿಟ್ಟು ಓಟ್ ಹಾಕಿ. ಈಗ ಹೇಳಿ, ನೀವು ಯಾವ ಥರ ಸಮಸ್ಯೆ ಇದೆ ಈ ಕ್ಷೇತ್ರದಲ್ಲಿ, ಯಾವ ಥರ ಇದೆ? ಕ್ಷೇತ್ರ ಅಂದರೆ ಎಲ್ಲ ಕಡೆನೂ ನಡೀತಿರೋದು. ರಾಜಕೀಯ ಅಂದರೆ ಅವ್ರಿಗೆ ದುಡ್ಡು ಮಾಡೋದು ದಂಧೆ ಆಗಿದೆ ಹೊರತು ಯಾವುದೇ ಕಾರಣ ಯಾವ ಕ್ಷೇತ್ರ ಇಂಪ್ರೂವ್ಮೆಂಟ್ಸ್ ಮಾಡೋದಂಥದ್ದಲ್ಲ. ಎಲೆಕ್ಷನ್ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಎಲೆಕ್ಷನ್ ಬರ್ತಿದ್ದಂಗೆ ಶುರು ಮಾಡ್ತಾರೆ ಕಾಮಗಾರಿಗಳನ್ನ ಹೊರತು ಫಸ್ಟೇ ಸ್ಟಾರ್ಟ್ ಮಾಡಲ್ಲ. ಅವಾಗೆಲ್ಲ ಕೇಳಿದ್ರೆ ದುಡ್ಡಿನ ಸಮಸ್ಯೆ ಇರುತ್ತೆ. ಈಗ ಎಲೆಕ್ಷನ್ ಬಂದ ತಕ್ಷಣ ಎಲ್ಲ ದುಡ್ಡು ಬರುತ್ತಾ? ನೋಡಿ, ಇವತ್ತು ಬಡವರಿದ್ದಾರೆ, ಇವತ್ತು ದುಡಿದು ಇವತ್ತು ತಿನ್ನಬೇಕು ಸ್ವಾಮಿ.
ಹೌದಾ? ಇವತ್ತಿನ ಪರಿಸ್ಥಿತಿ ಆಗಿದೆ. ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಅವ್ರು ನೋಡ್ಕೊ ಇವತ್ತು ಸಾಕು 10,000 20,000 ರೂಪಾಯಿಂದ ಏನಾದ್ರು ಅವರಿಗೆ ಸಮಸ್ಯೆ ಆಯ್ತು ಅಂದರೆ ಅವರು ದುಡ್ಡಿರಲ್ಲ, ಇನ್ನೊಬ್ರ ಹತ್ರ ಸಾಲ ಮಾಡೋಬೇಕು. ಈ ಥರ ಪರಿಸ್ಥಿತಿ. ಬೈಕಿಗೆ ಪೆಟ್ರೋಲ್ ದರ ನೀವು ಇನ್ನೊಂದು ಹೇಳಿದ್ರಿ, ಎಲ್ಲ ಸಮಸ್ಯೆ ಸ್ವಾಮಿಗಳೇ. ನೀವು ಅಬ್ಸರ್ವ್ ಮಾಡ್ತಿದ್ದಂಗೆ ತರಕಾರಿ ಬೆಲೆಯಿಂದ ಹಿಡ್ಕೊಂಡು ಪ್ರತಿಯೊಂದರಲ್ಲೂ ಏರುಪೇರಾಗಿದೆ. ಒಂದು ಈ ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ ಈಗ ಎಷ್ಟರಿಂದ ಬಂದಿದ್ರೆ ಈಗ 120-102 ರೂಪಾಯಿ ಬಂದಿದೆ. ಅಷ್ಟು ಈಗ ಇಳಿಸಿದ್ದೀವಿ ಅಂತ ಹೇಳ್ತಾರೆ. ಯಾಕೆ ಎಲೆಕ್ಷನ್ ಟೈಮು 108ರಲ್ಲಿದೆ. ಈಗ ಜಸ್ಟ್ ವಿನ್ ಆಗಲಿ 122ಕ್ಕೆ ಹೋಗುತ್ತೆ. ಒಂದು ಸಲ ಗೆದ್ದವರು ಮತ್ತೆ ಅದನ್ನು ಅವ್ರನ್ನ ಗೆಲ್ಲಿಸಬಾರ್ದು. ಯಾಕೆ ಹೇಳಿ, ನೆಕ್ಸ್ಟ್ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಇನ್ನೊಬ್ರಿಗೆ ಚಾನ್ಸ್ ಕೊಡಬೇಕು. ಅವರಲ್ಲಿ ಏನು ಒಳ್ಳೆತನ ಇದೆ, ಯಾವ ಥರ ಕೆಲಸ ಮಾಡ್ತಾರೆ ಅದನ್ನು ನೋಡಬೇಕು. ಮತ್ತೆ ಚೇಂಜ್ ಆಗ್ತಾನೆ ಇರಬೇಕು. ಅವ್ರನ್ನೇ ಗೆಲ್ಲಿಸ್ತಾ ಇದ್ರು. ಅವ್ರು ಏನು ಮಾಡೋದು ಸ್ವಾಮಿ, ಖಜಾನೆ ತುಂಬ್ಕೊಂತಿರ್ತಾರೆ ಹೊರತು ಇನ್ನೇನೇನೂ ಮಾಡಲ್ಲ. ಇದಿಷ್ಟು ಈ ಊರಿನ ಗ್ರಾಮಸ್ಥರ ಮಾತಾಗಿರುವಂಥದ್ದು. ಜೊತೆಗೆ ಬೈಕ್ ಸವಾರರ ಮಾತು ಕೂಡ. ಅಂದರೆ ಒಂದು ಬಾರಿ ಗೆದ್ದಂಥ ಶಾಸಕರನ್ನು ಮತ್ತೊಮ್ಮೆ ಗೆಲ್ಲಿಸಬಾರ್ದು, ಆವಾಗ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗುತ್ತೆ. ಆದರೆ ಮತ್ತೆ ಅವರನ್ನು ಗೆಲ್ಲಿಸ್ತಿದ್ರೆ ಅವರ ಜವಾಬು ತುಂಬುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಇಲ್ಲಿನ ಬೈಕ್ ಸವಾರರು ತಿಳಿಸಿರುವಂಥದ್ದು. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ದೋಸೆ ಕಾರ್ನರ್ ಅಂತಲೇ ಫೇಮಸ್ ಆಗಿರುವಂಥ ಟೌನ್ ಕ್ಯಾಂಟೀನಲ್ಲಿದ್ದೀವಿ. ಇಲ್ಲಿ ದೋಸೆ ತಿಂತಾ ಇರುವಂಥ ಜನರನ್ನು ನಾನು ಕೇಳ್ತೀನಿ ಹೇಗೆ ನಿರೀಕ್ಷೆ. ಸರ್ ಹೇಳಿ ಸರ್, ಈಗ ಇರುವಂಥ ಶಾಸಕರು ನಿಮ್ಮ ಅಭಿವೃದ್ಧಿ ಮಾಡ್ತಿದ್ದಾರಾ? ನೀವು ಚುನಾವಣೆ ಹತ್ರ ಬರ್ತಾ ಇದೆ, ಏನು ನಿರೀಕ್ಷೆ ಮಾಡ್ತೀರಾ? ಖಂಡಿತವಾಗ್ಲೂ ಕೆಲಸ ಮಾಡಿದ್ದಾರೆ. ಜೊತೆಗೆ ಏನಂದರೆ ಅಭಿವೃದ್ಧಿ ಕಾಮಗಾರಿಗಳು ಸ್ವಲ್ಪ ಉತ್ತಮ ರೀತಿಯಲ್ಲಿರಬೇಕಂತ ನಾವು ನಿರೀಕ್ಷೆ ಮಾಡ್ತೀವಿ. ಜೊತೆಗೆ ಇವಾಗ ಏನು ಮೆಡಿಕಲ್ ಕಾಲೇಜ್ ತರ್ತಾ ಇದ್ದಾರಲ್ಲ, ಅದು ಶಾಶ್ವತ ಕಾಮಗಾರಿ ಆಗಬೇಕು. ಎಲೆಕ್ಷನಿಗೋಸ್ಕರ ಅವಸರವಾಗಿ ಮಾಡಿಬಿಟ್ಟು ಹಾಳು ಮಾಡಬಾರ್ದು. ಕಾಮಗಾರಿ ಚೆನ್ನಾಗಿರಬೇಕು. ನಮ್ಮ ಉದ್ದೇಶ ಅದೇನೆ. ಅದು ಬಿಟ್ಟು ಬೇರೆ ಯಾವುದು ಉದ್ದೇಶದಿಂದ ನಾವು ಅವ್ರನ್ನ ಆರಿಸ್ತಾ ಇಲ್ಲ. ಮುಂದೆನೂ ಅವ್ರು ಆರಿಸಿ ಬರಲಿ. ಈ ಕಾಮಗಾರಿ ಏನೇನು ನಡೀತಾ ಇದೆ ಅದು ಕಂಟಿನ್ಯೂ ಆಗಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಸರ್ ಈಗ ಹೇಳಿ, ಎಲೆಕ್ಷನ್ ಬರ್ತಿದೆ, ಏನು ನಿರೀಕ್ಷೆ ಮಾಡ್ತೀರಾ? ಮತ್ತು ಇಲ್ಲಿ ಶಾಸಕರು ಅಭಿವೃದ್ಧಿ ಮಾಡಿದಾರಾ ಹೇಗೆ ಸರ್? ಈ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಈ ಶಾಸಕರಾದ CT ರವಿ ಅವರು ಏನೂ ಅಭಿವೃದ್ಧಿ ಮಾಡಿಲ್ಲ. ಓನ್ಲಿ ಅವರು ಸುದರ್ಶನ್ ಅನ್ನೋರ ಇವರಿಗೆ ಕಾಂಟ್ರಾಕ್ಟ್ ಕೊಟ್ಕೊಂಡು ಬರೀ ಇಲ್ಲಿ ಕಳಪೆ ಕಾಮಗಾರಿಗಳು ಮತ್ತು ಇದು ಬರೀ ಅವ್ರದ್ದೇ ಕಾಮಗಾರಿಗಳು ನಡೆದು ಕಳಪೆ ಕೆಲಸ ನಡೀತಿದೆ. ಆದ್ದರಿಂದ ಈ ಸತಿ ಕಾಂಗ್ರೆಸ್ಸು ಗೆಲ್ಲುವಾಗ ಖಚಿತ ಮಾಹಿತಿ ಇದೆ. ನಾವು ಹೇಳೋದೇನು, ಬೇರೆ ಪಕ್ಷದ ಬಗ್ಗೆ ನಾವು ಏನು ಹೇಳ್ತಾ ಇಲ್ಲ. ಆದರೆ BJP ಬರಬೇಕಷ್ಟೇ. ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಈಗ ನರೇಂದ್ರ ಮೋದಿಯವರು ನಮ್ಮ ಇದಕ್ಕೆ ಪಿಟ್ಟಾದ ಪ್ರಧಾನಮಂತ್ರಿ ಯಾರು, ನರೇಂದ್ರ ಮೋದಿ. ಇಲ್ಲಿ ಯಡಿಯೂರಪ್ಪನವರು ಪಿಟ್ಟಿದ್ದಾರೆ, ಅದು ಕೆಳಗೆ ಇಳಿಸಿದ್ದಾರೆ. ಅದನ್ನು ಕೆಲವು ಸ್ವಲ್ಪ ಅಸಮಾಧಾನವೂ ಇದೆ ಅದ್ರ ಬಗ್ಗೆ. ಅದು ಇಳಿಸಬಾರ್ದು. ಒಂದು 2 ವರ್ಷ ರನ್ನಿಂಗ್ ಮಾಡಬೇಕಾಗಿತ್ತು ಅವ್ರನ್ನ. ಎಲೆಕ್ಷನ್ ನಂತರ ಅವ್ರನ್ನ ಬೇರೆ ಮಾಡಬೇಕು, ಅವಕಾಶ ಕೊಡಬೇಕಾಗಿತ್ತು ಅಂತ. ಸುತ್ತಮುತ್ತ ಏನು ಚಿಕ್ಕಮಗಳೂರು ತಾಲೂಕಿನ ಬಯಲುಸೀಮೆ ಭಾಗದ ರೈತರಲ್ಲಿ ಒಂದು ರೀತಿಯಲ್ಲಿ ಅಳಲು ಇರುವಂಥದ್ದು. ನಮಗೆ ಸಾಕಷ್ಟು ಯೋಜನೆಗಳನ್ನ ತರ್ತಾರೆ ಬೇರೆ ಕಡೆ ಎಲ್ಲ, ಆದರೆ ಬಯಲುಸೀಮೆ ಭಾಗಕ್ಕೆ ಶಾಶ್ವತವಾಗಿ ಕುಡಿಯ ನೀರಿನ ಯೋಜನೆ ಆಗಿರ್ಬೋದು, ಕೆರೆಗಳನ್ನು ತುಂಬಿಸುವಂಥ ಯೋಜನೆಗಳಿಗೆ ಶಾಸಕರು ಮುಂದಾಗಿಲ್ಲ ಅನ್ನೋದು ಒಂದು ರೀತಿಯಲ್ಲಿ ಇಲ್ಲಿನ ರೈತರು ಅವರ ವಿರುದ್ಧ ಅಸಮಾಧಾನ ಆಗ್ತಿರುವಂಥದ್ದು. ಇದು ಒಂದೆಲ್ಲ ಒಂದು ಕಡೆ CT ರವಿಗೆ ಮೈನಸ್ ಪಾಯಿಂಟ್ ಆಗುವಂಥದ್ದು. ಜೊತೆಗೆ ಇನ್ನಷ್ಟು ಹೇಳೋದಾದರೆ ಏನು ಕಡು ಬಡ ಜನರಿಗೂ ಕೂಡ ಎಲ್ಲ ಒಂದು ಕಡೆ ಒಂದಷ್ಟು ಕೆಲಸಗಳಿಗೆ ತೊಡಕ ಮಾಡ್ತಿರುವಂಥದ್ದು. ಅಂದರೆ ಎಲ್ಲ ಹಳ್ಳಿಗೂ ಕೂಡ ಪ್ರತಿ ಹಳ್ಳಿಗೂ ಕೂಡ ಹೋಗದೇ ಇರುವಂಥದ್ದು, ಅಲ್ಲಿ ಇರುವಂಥ ಸಮಸ್ಯೆಗಳನ್ನ ಆಲಿಸ್ತಾ ಇರುವಂಥದ್ದು CT ರವಿಗೆ ಒಂದು ರೀತಿಯಲ್ಲಿ ಮೈನಸ್ ಪಾಯಿಂಟ್ ಆಗುವಂಥದ್ದು. ಮತ್ತೊಂದು ಹೇಳೋದಾದರೆ ಬರೀ ಚುನಾವಣೆ ಸಂದರ್ಭದಲ್ಲಿ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ. ಈ 5 ವರ್ಷ ಎಲ್ಲಿ ಹೋಗಿರ್ತಾರೆ ಅನ್ನೋ ಒಂದು ಮಾತು ಕೂಡ ಸಾರ್ವಜನಿಕ ವಲಯದಲ್ಲಿ ಬಂದಿರುವಂಥದ್ದು. ಇದು ಒಂದು ಕಡೆ CT ರವಿಗೆ ಮೈನಸ್ ಪಾಯಿಂಟ್ ಆಗಿರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರ ಯಾರನ್ನು ಕೈ ಹಿಡಿತಾರೆ? ಸತತ 4 ಬಾರಿ ಆಯ್ಕೆ ಆಗಿರುವಂಥ CT ರವಿ ಅವರನ್ನು ಕೈ ಹಿಡಿತಾರೆ, ಅಥವಾ ಬದಲಾವಣೆಯ ಪರ್ವ ಏನಾದರೂ ಈ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬೀಸುತ್ತಾ ಅನ್ನೋದು ಈಗ ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಇದು ಈ ಕ್ಷಣದ ವಿಶೇಷ ಕಾರ್ಯಕ್ರಮ ಜಾಲ ನಮ್ಮದು ಬಾಲ ನಿಮ್ಮದು.